ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಶೂಟಿಂಗ್ ಮಾದೇಪುರ ಬಂದಿದ್ದೆ. ನಮ್ಮ ಶೂಟಿಂಗ್ ಮಾದೇಪುರದ ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ಯಾರೆ, ಏನೆಲ್ಲ ಒಂದು ಬೆಳೆ ಬೆಳೆದಿದ್ದಾರೆ, ಅದನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಟ್ರಿಪ್ಪು. ಅದೇ ಥರ ನಮ್ಮ ಶೂಟಿಂಗ್ ಮಾದೇಪುರದ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ಅಡಿಕೆ ತೋಟ ಇದು. ನಮ್ಮ ರೈತರು ಬೆಳೆದಿರುವಂಥ ಅಡಿಕೆ ತೋಟದೊಳಗಡೆ ಬಾಳೆ ಗಿಡನೂ ಕೂಡ ವ್ಯವಸಾಯ ಮಾಡಿದ್ದಾರೆ. ಬಾಳೆ ಬೆಳೆದಿದ್ದಾರೆ, ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತ. ಅದೇ ಥರ ತೆಂಗಿನ ಮರನೂ ಕೂಡ ನೆಟ್ಟಿದ್ದಾರೆ ನಮ್ಮ ರೈತರು. ನೋಡಿ, ತುಂಬ ಸಕ್ಕತ್ತಾಗೈತೆ. ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಪ್ಲೇಸ್ ಇದು. ತುಂಬ ಸಕ್ಕತ್ತಾಗೈತೆ. ಬರಬೇಕು ಇಂಥ ಜಾಗಕ್ಕೆಲ್ಲ ಬಂದು ಒಂದು ಟ್ರಿಪ್ಪು ನೋಡಿ, ಒಂದು ಟ್ರಿಪ್ಪು ಪ್ಲೇಸ್ ಯಾವ ಥರ ಐತೆ ಅಂತ. ಪಕ್ಕದಲ್ಲಿ ಹೊಳೆ ಕೂಡ ಐತೆ, ಕಾವೇರಿ ಹೊಳೆ ಕೂಡ ಐತೆ ಪಕ್ಕದಲ್ಲಿ. ನಿಮಗೆ ಹೊಳೆನೂ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ನೋಡಿ ಒಂದು ಟ್ರಿಪ್ಪು ಯಾವ ಥರ ಐತೆ ಅಂತ ನೋಡಿ ಒಂದು ಟ್ರಿಪ್ಪು. ನಮ್ಮ ಮಾದೇಪುರದ ನಮ್ಮ ರೈತರು ಬೆಳೆದಿರುವಂಥ ಅಡಿಕೆ ತೋಟ, ಬಾಳೆ ಗಿಡ, ತೆಂಗಿನ ಮರಗಳು, ಅದೇ ಥರ ಕಬ್ಬು, ರಾಗಿ, ಭತ್ತ, ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ತುಂಬ ಸಖತ್ತಾಗಿ ವ್ಯವಸಾಯ ಮಾಡ್ತಾರೆ ನಮ್ಮ ಮಾದೇಪುರದ ಗ್ರಾಮದ ನಮ್ಮ ರೈತರು. ಈ ಭಾಗದ ನಮ್ಮ ರೈತರು ತುಂಬ ಸಖತ್ತಾಗಿ ವ್ಯವಸಾಯ ಮಾಡ್ತಾರೆ ನಿಜವಾಗ್ಲೂ. ಅದೇ ಥರ ನೋಡಿ ಯಾವ ಥರ ನೆಟ್ಟಿದ್ದಾರೆ ಅಂತ. ಸಾಲಾಗಿ ನೆಡಬೇಕು. ಯಾಕೆಂದರೆ ಸಾಲಾಗಿ ನೆಟ್ಟಿದ್ರೆ ತುಂಬ ಸಖತ್ತಾಗಿ ಕಾಣ್ತದೆ, ಲಕ್ಷಣವಾಗಿ ತೋಟ. ನಾವು ಅಲ್ಲೊಂದು ಇಲ್ಲೊಂದು ನೆಟ್ಬಿಟ್ರೆ ಒಂಥರ ವಿಚಿತ್ರವಾಗಿ ಕಾಣಿಸ್ತದೆ, ಅದು ಏನು ಅನಿಸೋದಿಲ್ಲ. ಸಾಲಾಗಿ ನೆಡಬೇಕು ಯಾವತ್ತಿದ್ರು. ನೋಡಿ ಎಷ್ಟು ಸಾಲಾಗಿ ಯಾವ ಥರ ನೆಟ್ಟಾರೆ ಅಂದರೆ ಅಡಿಕೆ ಗಿಡ ಆಮೇಲೆ ಬಾಳೆ ಸಸಿಗಳು ನೋಡಿ ಸಾಲಾಗಿ ಮಡ್ಗಾರೆ ನಿಜವಾಗ್ಲೂ ನೋಡಿ. ಅದೇ ಥರ ನಮ್ಮ ಮಾದೇಪುರದ ಶೂಟಿಂಗ್ ಮಾದೇಪುರ ಗ್ರಾಮದ ನಮ್ಮ ರೈತರು ಯಾವ ಥರ ಮನೆಗಳು ಕಟ್ಟಾರೆ. ಹಿಂದಿನ ಕಾಲದಲ್ಲಿ ಹಳೆ ಮನೆಗಳು ಇರ್ತವೆ, ಮಣ್ಣು ಮನೆ ಆಗ್ಬೋದು, ತೊಟ್ಟಿ ಮನೆಗಳಾಗ್ಬೋದು, ಕಂಬದ ಮನೆ ಆಗ್ಬೋದು, 16 ಕಂಬದ ಮನೆ, 4 ಕಂಬದ ಮನೆ, 27 ಕಂಬದ ಮನೆ, ಈ ಥರ ಮನೆಗಳೆಲ್ಲ ಕಟ್ಟಿರ್ತಾರೆ ಊರೊಳಗಡೆ. ನಿಮ್ಗೆ ಅದನ್ನು ಊರಿಗೆ ಹೋದಾಗ ನಾನು ವೀಡಿಯೋ ಮುಖಾಂತರ ಅದನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಅದನ್ನು ಕೂಡ. ಇವಾಗ ನಾನು ಈ ಕಡೆ ಜಮೀನು ಕಡೆ ಬಂದಿದೆ. ನೋಡಿ, ಚಿಕ್ಕಮ್ಮ ದೇವಿ ಟೆಂಪಲ್ ಇದು. ಚಿಕ್ಕಮ್ಮ ದೇವಿ ಟೆಂಪಲು ತುಂಬ ನಮ್ಮ ಕಲಾವಿದರು ಚಿಕ್ಕಮ್ಮ ದೇವಿ ಟೆಂಪಲ್ಗೆ ಗೋಪುರಕ್ಕೆ ಕಾಲಾವಧಿ ಹಾಕೊಂಡು ನೀಟಾಗೆ ಅದೆಲ್ಲನೂ ವಾಷಿಂಗ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಧೂಳು ದುಂಬು ಕುಂತಿರ್ತದೆ, ಅದರಿಂದ ತೊಳಿತಾ ಇದ್ದಾರೆ ನೀರು ಹಾಕೊಂಡು. ನೋಡಿ ಮಿಷಿನಲ್ಲಿ ನೀರು ಬಿಟ್ಕೊಂಡು ಯಾವ ಥರ ತೊಳಿತಾ ಇದ್ದಾರೆ ಅಂತ ನೋಡಿ. ಚಿಕ್ಕಮ್ಮ ಸ್ವಾಮಿ ಟೆಂಪಲ್ ಇದು, ದೇವಿ ಟೆಂಪಲು. ನೋಡಿ ಗೋಪುರ ಸುಮಾರು ಈ ಗೋಪುರ ಒಂದು 50 ಅಡಿ ಐತೆ ನೋಡಿ. ಕೆಳಗಡೆಯಿಂದ ಮೇಲ್ಗಡೆ ಗಂಟೆನೂ ಒಂದು 50 ಅಡಿ ಗೋಪುರ ಇದು. ನೋಡಿ ನಮ್ಮ ಕೆಂಚ ನಿಂತಿದ್ದಾರೆ ಹುಡುಗರು. ಅಲ್ಲೊಬ್ಬರು ರಾಜು ಅನ್ನೋರು ಒಬ್ಬರು ತೊಳಿತಾ ಇದ್ದಾರೆ. ನೋಡಿ ಯಾವ ಥರ ತೊಳಿತಿದ್ದಾರೆ ಅಂತ. ಚಾಮುಂಡೇಶ್ವರಿ ಸಿಂಹದ ಮೇಲೆ ಕುಂತಿರ್ದು, ಆ ಕಡೆ ಈ ಕಡೆ ಇಬ್ಬರು ನರ್ತಕಿಯರು ಅವರೇ. ಅದೇ ಥರ ಮೇಲ್ಗಡೆ ಲಕ್ಷ್ಮೀ ಐತೆ ನೋಡಿ. ಆ ಕಡೆ ಈ ಕಡೆ ಲಕ್ಷ್ಮಿಗಳು, ಆ ಕಡೆ ಈ ಕಡೆ ರಾಕ್ಷಸಿರು. ನೋಡಿ ಯಾವ ಥರ ಟೆಂಪಲ್ ಐತೆ ಅಂತ. ತುಂಬ ಸಖತ್ತಾಗೈತೆ ಟೆಂಪಲು. ಈ ಟೆಂಪಲ್ಗೆ ಇವಾಗ ನಾವು ಕಲ್ಲರ್ ಮಾಡ್ತೀವಿ, ಕಲರ್ ಬಣ್ಣದಿಂದ ಅಲಂಕಾರಗೊಳಿಸ್ತೀವಿ, ಅಲಂಕಾರ ಮಾಡ್ತೀವಿ ಬಣ್ಣದಿಂದ. ಇವಾಗ ತೊಳಿತಾ ಇದ್ದಾರೆ ನಮ್ಮ ಹುಡುಗರು. ಅದರಿಂದ ತೊಳೆದಾದ್ಮೇಲೆ ನಾವು ಮತ್ತೆ ಅದನ್ನು ಪೇಂಟ್ ರಿಮೂವರ್ ಹಾಕಿ ಒಂದು ಟ್ರಿಪ್ಪು ಬಣ್ಣ ತೆಗೆದು ಅದ್ರ ಮುಖಾಂತರ ನಾವು ಅದೆಲ್ಲನೂ ನೀಟಾಗಿ ಇನ್ನೊಂದು ಟ್ರಿಪ್ಪು ತೊಳೆದು ವಾಷಿಂಗ್ ಮಾಡಿ ಆಮೇಲೆ ಅದೆಲ್ಲ ಆರಿದ್ಮೇಲೆ ನಾವು ಕಲ್ಲರ್ ಬಣ್ಣ ಹಾಕ್ತೀವಿ, ಕುಂಚದಿಂದ ಬಣ್ಣ ಹಾಕ್ತೀವಿ ನೋಡಿ. ಅದೇ ಥರ ಪಕ್ಕದಲ್ಲಿ ಹಲಸೆಹಣ್ಣು ಮರನೂ ಕೂಡ ಐತೆ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಹಲಸೆಹಣ್ಣು ಮರ ಇದು ನೋಡಿ. ಅದೇ ಥರ ಪಕ್ಕ ಕಾಲುವೆ ಕೂಡ ಐತೆ, ನೀರು ಹರಿತೈತೆ ನೋಡಿ. ನೀರು ಹರಿತೈತೆ, ಕಾಲುವೆ ಕೂಡ ಐತೆ ನೋಡಿ ಯಾವ ಥರ ಐತೆ ಅಂತ ನೋಡಿ. ತುಂಬ ಸಕ್ಕತ್ತಾಗೈತೆ. ಪ್ಲೇಸ್ ಅಂತೂ ಒಳ್ಳೆ ಪ್ಲೇಸ್ ಇದು. ಫೋಟೋಗ್ರಾಫಿಗೆ ಒಳ್ಳೆ ಪ್ಲೇಸು, ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ನಮ್ಮ ಕಲಾವಿದ್ರಿಗೆ ಒಳ್ಳೆ ಪ್ಲೇಸ್ ಇದು. ಬರಬೇಕು ನಿಜವಾಗ್ಲೂ. ನಮ್ಮ ಕಲಾವಿದರು ಎಲ್ಲವಂಥವು ಮೂಲೆ ಗುಂಪು ಆಯ್ತಿದ್ದಾರೆ. ದಯವಿಟ್ಟು ಬನ್ನಿ, ನಿಮ್ಮ ಕೇಳ್ಕೊತಾ ಇದ್ದೀನಿ.
ನೋಡಿ ಒಳ್ಳೊಳ್ಳೆ ಪ್ಲೇಸ್ ಐತೆ ನಿಜಗ್ಲೂ, ಒಳ್ಳೊಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಪ್ಲೇಸು. ಅದೇ ಥರ ಸುತ್ತಮುತ್ತ ನೋಡಿದ್ರು ಮರ ಗಿಡಗಳು, ಹಣ್ಣಿನ ಗಿಡಗಳು. ಅದೇ ಥರ ಇಲ್ಲಿ ನೋಡಿ ಎಕ್ಕದ ಗಿಡ, ಬಿಳಿ ಎಕ್ಕು, ಕರಿ ಎಕ್ಕದ ಗಿಡ ನೋಡಿ ತುಂಬ ಸಖತ್ತಾಗೈತೆ. ಹೂವಂತೂ ವೈಲೆಟ್ ಕಲರ್ದಲ್ಲೈತೆ ಎಕ್ಕದ ಹೂವು ನೋಡಿ, ಪರ್ಪಲ್ ಕಲರಿಂದ ಕೂಡ ಐತೆ. ಅದೇ ಥರ ಇದು ಉತ್ತ, ಇದು ನೋಡಿ ಯಾವ ಥರ ಐತೆ, ನಾಗರ ಉತ್ತ ನೋಡಿ, ನಾಗರ ಉತ್ತ ಇದು. ಆ ತಾಯಿ ನೆಲೆಸಿರುವಂಥ ಉತ್ತದಲ್ಲಿ ನೆಲೆಸಿದ್ದಾಳೆ ಅವು ಅಮ್ಮ, ಚಿಕ್ಕಮ್ಮ ನೋಡಿ. ಇದು ಬೋರ್ಗಲ್ಲು. ಈ ಬೋರ್ಗಲ್ಲಲ್ಲಿ ನೀರಾಗಿ ಕುಡಿದುಬಿಟ್ರೆ ಅಮೃತ ಕುಡ್ದಂಗೆ ಆಯ್ತದೆ. ಎಷ್ಟು ಸಿಹಿ ಅಂದರೆ ಈ ಬೋರ್ಗಲ್ ನೀರು. ಇಲ್ಲಿ ಮಾದೇಪುರದವರು ಗ್ರಾಮದವರೆಲ್ಲ ಬಂದು ಇಲ್ಲಿ ನೀರು ತಗೊಂಡು ಹೋಗ್ತಾರೆ ನಿಜಗ್ಲೂ ಕುಡಿಯೋಕ್ಕೆ. ಅಷ್ಟು ಅಮೃತ ಇದ್ದಂಗೆ ನಿಜಗ್ಲೂ. ತುಂಬ ಸ್ವೀಟು ಬೋರ್ಗಲ್ ನೀರು ಇದು. ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಾರೆ ನಾನು. ಬನ್ನಿ ಒಂದು ಟ್ರಿಪ್ಪು ನೀರು, ನೀವು ಒಂದು ಟ್ರಿಪ್ಪು ನೀರು ಕುಡೀರಿ ಬಂದು ಇತ್ರದ ಬೋರ್ಗಲ್ದ. ಎಷ್ಟು ನೀವೇ ಒಂದು ಟ್ರಿಪ್ಪು ತಗೊಂಡು ಹೋಗ್ಬಿಡ್ತಿದ್ದೀರಿ ಮನೆಗೆ, ಬಿನ್ಗೆ ಚವ್ರಿಗೆ ಬಕೆಟಲ್ಲಿ ತುಂಬ್ಕೊಂಡು ನೀವೇ ವಾಟರ್ ಕ್ಯಾನಲ್ಲಿ ತಗೊಂಡೋಗಿ ಮಡಿಕತ್ತಿದ್ದೀರಿ. ಅಷ್ಟು ಸ್ವೀಟು ನೀರು ಇದು ನೋಡಿ. ಅದೇ ಥರ ನಮ್ಮ ರೈತರು ಬೆಳೆದಿರುವಂಥ ತೆಗು ಮರಗಳು, ಅಡಿಕೆ ಗಿಡಗಳು, ಮಾವಿನ ಗಿಡಗಳು, ಹಣ್ಣಿನ ಗಿಡಗಳು, ಹಲಸೆಹಣ್ಣು ಗಿಡ, ಮಾವಿನ ಗಿಡ ನೋಡಿ ಯಾವ ಥರ ಐತೆ ಅಂತ ನೋಡಿ. ನೋಡಿ ತುಂಬ ಸಖತ್ತಾಗೈತೆ ನಿಜಗ್ಲೂ. ಬರಬೇಕು ಇಂಥ ಜಾಗಕ್ಕೆ ನೀವು ನೋಡ್ರಿ, ಬಂದು ಭೇಟಿ ಕೊಡಿ ದಯವಿಟ್ಟು. ಯಾಕೆಂದರೆ ನೋಡಿ ಹಲಸೆಹಣ್ಣು ಮರಗಳು, ಅವು ಸಾಲಾಗಿ ಹಲಸೆಹಣ್ಣು ಮರಗಳು ಅವು ನೋಡಿ. ಮಾವಿನ ಮರ ನೋಡಿ, ಮಾವಿನ ಮರ, ಅರಳಿ ಮರ. ಅದೇ ಥರ ಇದು ಚಿಕ್ಕಮ್ಮ ದೇವಿ ಒಂದು ಭವನ. ಇಲ್ಲೆಲ್ಲ ಇಲ್ಲಿ ಮದುವೆ ಕೂಡ ಮಾಡ್ತಾರೆ, ಕಾರ್ಯಗಳು ಮಾಡ್ತಾರೆ, ಮದುವೆಗಳು ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನ ಹತ್ರ. ಇದೆ ನೋಡಿ ಚಿಕ್ಕಮ್ಮ ದೇವಿ ಟೆಂಪಲ್ ನೋಡಿ ಯಾವ ಥರ. ಚಿಕ್ಕಮ್ಮ ದೇವಿ ಕುದುರೆ ಮೇಲೆ ಕುಂತಿರ್ದು ನೋಡಿ. ಆ ಕಡೆ ಈ ಕಡೆ ಲಕ್ಷ್ಮೀ ಸರಸ್ವತಿ, ಆ ಕಡೆ ಈ ಕಡೆ ಸಿಂಹಗಳು ನೋಡಿ ಯಾವ ಥರ ಐತೆ ಅಂತ. ಮುಂದಗಡೆ ಗರುಡ ಗಂಬ ದೇವಸ್ಥಾನ ಮುಂದಗಡೆ ನೋಡಿ. ನಿಮಗೆ ದೇವ್ರು ತೋರ್ಸೋಕ್ಕಾಗಲ್ಲ, ನೋಡೋಣ ಒಂದು ಟ್ರಿಪ್ಪು, ಟ್ರೈನ್ ಮಾಡೋಣ ನೋಡಿ ಯಾವ ಥರ ಐತೆ ಅಂತ. ತುಂಬ ಸಖತ್ತಾಗೈತೆ. ದಯವಿಟ್ಟು ಇಂಥ ಜಾಗಕ್ಕೆ ಬನ್ನಿ ನೀವು ಒಂದು ಟ್ರಿಪ್ಪು. ಅವು ಆಶೀರ್ವಾದ ಪಡ್ಕೋಬೇಕು ನಿಜಗ್ಲೂ, ಒಳ್ಳೆಯದೈತದೆ ನೋಡಿ. ತಾಯಿ ಪಾದಗಳಿವು, ಚಿಕ್ಕಮ್ಮ ದೇವಿ ತಾಯಿಯ ಪಾದ ನೋಡಿ. ಅದೇ ಥರ ಗಜಲಕ್ಷ್ಮಿ ಬಾಗಿಲು ಮುಂದ್ಗಡೆ ಐತೆ ನೋಡಿ, ಎಂಟ್ರೆನ್ಸಲ್ಲಿ ಗಜಲಕ್ಷ್ಮಿ ತಾಯಿ ನೋಡಿ. ನೋಡಿ ಚಿಕ್ಕಮ್ಮ ದೇವಿ ನೆಲೆಸಿರುವಂಥ ಜಾಗ ಇದು ನೋಡಿ. ಚಿಕ್ಕಮ್ಮ ದೇವಿ ಕಾಣಿಸ್ತಾ ಇರ್ತಾರೆ ನೋಡಿ, ದೇವರು ನೋಡಿ. ಇದೇ ಚಿಕ್ಕಮ್ಮ ದೇವಿ ನೋಡಿ. ಒಳಗಡೆ ಯಾವ ಥರ ಹೂವು ಮಹಾರಾಣಿ ಥರ ಕುಂತಾಳೆ ನೋಡಿ. ತುಂಬ ಸಖತ್ತಾಗಿ ಕುಂತಿದ್ದಾಳೆ ನಿಜಕ್ಕೂ, ಮಹಾರಾಣಿ ಥರ ತಾಯಿ ಚಿಕ್ಕಮ್ಮ ದೇವಿ ನೋಡಿ. ತುಂಬ ಸಖತ್ತಾಗೈತೆ. ಇವನು ಕೋಟಿ ಅಂತ, ಒಡೆಯಂಡಳಿಯನು ಕೋಟಿ. ಕಣುಗ್ಲುವನ್ನು ಕೂಡ ಇಟ್ಟಿದ್ದಾರೆ. ಇವರು ನಮ್ಮ ಮಾದೇಪುರ ಗ್ರಾಮದ ನಮ್ಮ ರೈತರು. ನಮ್ಮ ಶೂಟಿಂಗ್ ಮಾದೇಪುರ ಗ್ರಾಮದ ನಮ್ಮ ರೈತರು. ಅವ್ರದ್ದೇ ಜಮೀನು ಇದು, ಪಕ್ಕದಲ್ಲಿರೋದು. ಭತ್ತ ಬೆಳೆದಿದ್ದಾರೆ. ನಮ್ಮ ಮಾದೇಪುರದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅಣ್ಣ ನಿಮ್ಮ ಹೆಸರು? ಜವನಪ್ಪ ಅಂತ ಇವ್ರ ಹೆಸರು, ನೇಮು ನೋಡಿ. ಈ ಏಜಲ್ಲೂ ಬಂದು ಭತ್ತ ಬೆಳೆದಾರೆ ಅಂದರೆ ಗ್ರೇಟು ನಿಜಕ್ಕೂ. ಈ ಏಜಲ್ಲಿ ಒಂದು 75 ವರ್ಷ ಆಗೈತೆ ಇವ್ರಿಗೆ ಏಜು. ಆದರೂ ಈ ಏಜಲ್ಲಿ ಬಂದು ವ್ಯವಸಾಯ ಮಾಡ್ತಾವ್ರೆ ಅಂದರೆ ತುಂಬ ಮೆಚ್ಚಬೇಕಾದದ್ದೇ, ಸಂತೋಷ ಸುದ್ದಿ. ಯಾಕೆಂದರೆ ಇವತ್ತಿನ ಮಕ್ಕಳು ಗದ ತಕ್ಕೊಂಬಿಟ್ಟು ಅಪ್ಪನ ಮನೆಗೆ ಕೂರಿಸ್ಬೇಕು. ಇವತ್ತು ಕೂಡ ಅಪ್ತಿರ ತಗೋಗಿ ಮಕ್ಳಿಗೆ ಹಾಕ್ಬೇಕು ಗೇದು. ಹಂಗಾಗ್ಬಿಡೋದ ಪರಿಸ್ಥಿತಿ ಇವತ್ತು. ಎಲ್ಲಿ ನೋಡು ಯಾವ ಮಕ್ಳುಗಳು ನೋಡು ಇವತ್ತಿನ ಇದರಲ್ಲಿ ಎಲ್ಲ ಒಂದೊಂದು ದನ ಕಟ್ಕೊತವೆ. ರೈಸ್ ಹೊಡಿಬೇಕು ಅಂದ್ಬಿಟ್ಟು ಓಡ್ತವೆ ಇಟ್ಕೊಂಡು. ಹೆಣ್ಣು ಸಿಕ್ತರೂ ಪರವಾಗಿಲ್ಲ ನಮ್ಮ ರೈತರು ಮಕ್ಳಿಗೆ. ಆದರೂ ನಮ್ಮ ರೈತರು ಮಕ್ಕಳು ದನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ದನ ಹಸ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ ನಿಜಾಗ್ಲೂ ನೋಡಿ. ಅದೇ ಥರ ಇಲ್ಲೂ ಒಂದು ದೇವಸ್ಥಾನ ಐತೆ ನೋಡಿ, ಚಿಕ್ಕದು ನೋಡಿ. ತುಂಬ ಸಖತ್ತಾಗೈತೆ ದೇವಸ್ಥಾನ ನೋಡಿ.
ಎಲ್ಲೇ ಕಾಪಾಡಪ್ಪ. ನೋಡಿ ಇದೇ ನೋಡಿ ಜವನಪ್ಪರದ್ದು ಜಮೀನು. ಭತ್ತ ನೆಟ್ಟಿದ್ದಾರೆ, ಸುತ್ತಮುತ್ತ ಭತ್ತ ಹಾಕಿದ್ದಾರೆ. ಅದೇ ಥರ ಸಾಲಾಗಿ ತೆಗು ಮರಗಳವೆ ನೋಡಿ. ಆ ತೆಗು ಮರದಲ್ಲಿ ಎಷ್ಟು ಎಳ್ನೀರು ಸೋರಾಕೈತೆ ನೋಡಿ ನೀವೇ. ಮುತ್ತು ಪೋಣಿಸ್ದಂಗೆ ಪೋಣಿಸೈತದೆ ತೆಗುನ್ ಮರ. ನಿಜವಾಗ್ಲೂ ಒಳ್ಳೆ ಬ್ರೀಡು ಅನಿಸ್ತದೆ, ಹೈಬ್ರಿಡ್ ಇದು ತೆಗುನ್ ಸಸಿ. ನಿಜವಾಗ್ಲೂ ಇದೇ ಥರ ನೀವು ನೆಡಿ ಗದ್ದೆ ತವರಿ ಮ್ಯಾಗೆ. ನಮ್ಮ ರೈತರು ನೆಡಬೇಕು ಇಂಥವೆಲ್ಲನೂ ತೆಗುನ್ ಸಸಿಗಳ. ಯಾಕೆ ಅಂದರೆ ನೋಡಿ, ಒಂದು ಗೊನೆಲೆ 100 ಕಾಯಿ ಬಿಟ್ಟೈತೆ. ಒಂದು ಗೊನೆಲೆ 100 ಕಾಯಿ ಐತೆ ತೆಂಗಿನಕಾಯಿ. ದಯವಿಟ್ಟು ನೋಡಿ ಯಾವ ಥರ ಬಿಟ್ಟೈತೆ ಅಂತ ನಿಜವಾಗ್ಲೂ. ಅದೇ ಥರ ನೋಡಿ ಸಾಲಾಗಿ ಮರಗಳು, ನಮ್ಮ ರೈತರು ನೆಟ್ಟಿರೋ ಮರಗಳು ಇವೆಲ್ಲ ನೋಡಿ. ಪಕ್ಷಿಗಳೆಲ್ಲ ಬಂದವೆ ಹುಳ ತಿನ್ನೋಕ್ಕೆ ಭತ್ತ ಗದ್ದೆ ಒಳಗಡೆ. ಕೊಕ್ಕರೆಗಳು ನೋಡಿ ತುಂಬ ಸಖತ್ತಾಗೆ ಬಂದು ಕುಂತಿದ್ದಾವೆ ಎಲ್ಲ ತವರಿ ಮೇಲ್ಗಡೆ, ಗದ್ದೆ ಒಳಗಡೆ ಎಲ್ಲ ನೋಡಿ ಯಾವ ಥರ ಆಡ್ತಾಯಿದ್ದಾವೆ ಮೇಕೆ ಅಂತ ನೋಡಿ. ನೋಡಿ ಜವನಪ್ಪರು ಇವಾಗ ಈಶಾಂಟ ನಮ್ಮ ರೈತರ ಬಗ್ಗೆ ಮಾತಾಡ್ತಾಯಿದ್ದೋ, ಜವನಪ್ಪರ ಬಗ್ಗೆ. ಅವರೇ ಇವರೇ ತಂದು ಮಡ್ಗಾರೆ ಗದ್ದೆಗೆ ಎರ್ಚಕ್ಕೆ ಭತ್ತಕ್ಕೆ ಬಂದುಬಿಟ್ಟು ಆಮೇಲೆ ಇರ್ತಾರೆ. ಬಂದು ಇವಾಗ ಮನೆಗೆ ಹೋಗಿದ್ದಾರೆ, ಬರ್ತಾರೆ. ಒಂದು ಬುಟ್ಟಿ ತಗೊಬರ್ಕೆ ಹೋಗಿದ್ದಾರೆ, ಬಂದ್ಬಿಟ್ಟು ಯುರೋಪ್ ಇರ್ತಾರೆ ಗದ್ದೆಗೆ. ಇದೆಲ್ಲ ಕಾಣಿಸ್ತೈತಲ್ಲ ಭತ್ತ, ಅದೆಲ್ಲ ಜವನಪ್ಪರದೇ. ನಮ್ಮ ಮಾದೇಪುರ ಗ್ರಾಮದ ಜವನಪ್ಪರದು ಇದು ನೋಡಿ, ನಮ್ಮ ರೈತರದು ಯಾವ ಥರ ಐತೆ ಅಂತ ನೋಡಿ ನಿಜವಾಗ್ಲೂ. ಹಾಂ ನೋಡಿ ನಮ್ಮ ರೈತರು ಏನೋ ಬೆಳೆದು ಬಿಡ್ತಾರೆ ಭತ್ತ, ರಾಗಿ, ಕಬ್ಬು ಎಲ್ಲನೂ. ರೈಟ್ ಸಿಗೋಲ್ಲ ಕರೆಕ್ಟಾಗೆ. ಅದಕ್ಕೆ ಇವಾಗ 10 kg ಭತ್ತಕ್ಕೆ ಬಿತ್ತನೆ ಭತ್ತ ತಗೋಬೇಕು ಅಂದರೆ 10 kg ಭತ್ತಕ್ಕೆ ಎಷ್ಟು ಇರ್ತದೆ ಗೊತ್ತಾ? 1,500 ಇಷ್ಟು ಇರ್ತದೆ. ಬೇಡ 3 kg ಭತ್ತಕ್ಕೆ ಜಯ ಭತ್ತ, ಜಯ ಕ್ರಾಸ್ಗೆ 3 kg ಭತ್ತಕ್ಕೆ 400 ರೂಪಾಯಿ. 400 ರೂಪಾಯಿ ಅಂತೀನಿ, 400 ರೂಪಾಯಿ 3 kg ಭತ್ತಕ್ಕೆ. ಸಾರಿ, 400 ರೂಪಾಯಿ ಅಲ್ಲ, ಅದು 3 kg ಭತ್ತಕ್ಕೆ 1,500. 1,500 3 kg ಭತ್ತಕ್ಕೆ 1,500 ಜಯ ಕ್ರಾಸ್ಗೆ. ಅದೇ ನಮ್ಮ ರೈತರು ತಗೋಬೇಕಾದ್ರೆ ಭತ್ತವ 1 ಕ್ವಿಂಟಲ್ಗೆ ಬರೀ 1,900 1,800 ಹಿಂಗೆ ತಗೋಗೋದು ನೋಡಿ. ಎಲ್ಲಿಂದ ಎಲ್ಲಿಗೆ ಇದೈತೆ ಅಂತ ನಿಜವಾಗ್ಲೂ ನೋಡಿ. ಸಾಲಾಗಿ ತೆಗುಮರಗಳು, ಬೆಟ್ಟ ಕಾಣಿಸ್ತೈತೆ ನೋಡಿ. ಒಡಂಡಳಿ ಬೆಟ್ಟ, ಒಂಡಳಿದು ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೇ ದೂರದಿಂದ ಕಾಣಿಸ್ತೈತೆ ನೋಡಿ, ಗ್ಯಾಪಲ್ಲಿ ಒಳೆ ಅಂಡಳಿ ಬೆಟ್ಟ ಇದು ನೋಡಿ. ಬೆಟ್ಟ ಕಾಣಿಸ್ತೈತೆ ನೋಡಿ. ನೋಡಿ ತೆಗು ಮರಗಳು, ಸಾಲಾಗಿ ತೆಗುನ್ ತೋಟಗಳು, ನಮ್ಮ ರೈತರು ನೆಟ್ಟಿರುವಂಥ ತೆಗುನ್ ಸಸಿಗಳು ಅವೆಲ್ಲ. ಇನ್ನು ಊರಲ್ಲಿ ಮನೆ ಮಠ ಎಂತೆಂಥ ಮನೆಗಳವೆ ಗೊತ್ತಾ? ಸೂಟಿ ಮಾದೇಪುರ ಊರೊಳಗಡೆ ಒಳ್ಳೊಳ್ಳೆ ಮನೆಗಳು ಐತೆ ಅಲ್ಲಿ. ಕಂಬದ ಮನೆಗಳು, ತೊಟ್ಟಿ ಮನೆಗಳು, 16 ಕಂಬದ ಮನೆಗಳು, 4 ಕಂಬದ ಮನೆಗಳು, ಮನೆ ಸುತ್ತ ಪಡ್ಸಲೆ ಸುತ್ತ ಕಂಬಗಳು. ತುಂಬ ಸಾಕಾಗೈತೆ ಊರಂತೂ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಥರ ನಮ್ಮ ರೈತರು ಮನೆ ಮುಂದ್ಗಡೆ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಪ್ರತಿಯೊಂದು ಹಾಕಿದ್ದಾರೆ. ಅಲ್ಲೂ ಕೂಡ ಮನೆ ಮುಂದಗಡೆ ಮನೆ ಪಕ್ಕ ತೋಟದಲ್ಲಿ ಅಲ್ಲೆಲ್ಲ ಬೆಳೆದಿದ್ದಾರೆ. ಅದೇ ಥರ ಮನೆ ತವೋ ಆಡು, ಕುರಿ, ಎಮ್ಮೆ, ಹಸ, ದನ, ಹಳ್ಳಿಕರ್ ದನಗಳು, ಓರ್ಗಳು ಇವೆಲ್ಲ ಸಾಕಾರೆ. ಅದನ್ನು ಕೂಡ ನಿಮಗೆ ನೆಕ್ಸ್ಟು ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ, ಪರಿಚಯ ಮಾಡಿಸ್ತೀನಿ ನೋಡಿ ಯಾವ ಥರ ಅಂತ ನೋಡಿ. ನಮ್ಮ ರೈತರು ಮಕ್ಕಳು ಬರ್ತಾವ್ರೆ ಇಟ್ಟಿರ್ತಕ್ಕೆ, ಬಂದರು ನೋಡಿ ಬೈಕಲ್ಲಿ ಇಬ್ಬರು ನೋಡಿ. ನೋಡಿದ್ರಿಯಾ? ನೋಡಿ ಈ ಸುತ್ತಮುತ್ತ ಕಾಣಿಸ್ತೈತೆ ನೋಡಿ. ಇವೆಲ್ಲ ನಮ್ಮ ರೈತರ ಜಮೀನೇ ಇವು. ನಮ್ಮ ರೈತರು ಅವತ್ತಿನ ನಮ್ಮ ತಾತ ಮುತ್ತಾತಿರೋ ಅವತ್ತಿನ ಕಾಲದಲ್ಲಿ ಬೆಳೆದಿರುವಂಥ ತೆಗು ಮರಗಳು, ಹಲಸಿನ ಗಿಡಗಳು ಇವೆಲ್ಲ ನೋಡಿ. ಸುತ್ತಮುತ್ತ ಹೆಂಗೈತೆ ಅಂತ ಒಳ್ಳೆ ಪ್ಲೇಸ್ ಇದು. ಬರಬೇಕು ಇಂಥ ಜಾಗಕ್ಕೆ ನಿಜವಾಗ್ಲೂ. ಬನ್ನಿ ಒಂದು ಟ್ರಿಪ್ ನೋಡಿ, ಖುಷಿ ಪಡಿ ನೀವು. ನಿಮ್ಮ ಮನೆಯಿಂದ ಎಲ್ಲರೂ ಬಂದು ನೋಡಿ. ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಕರ್ಕೊಬನ್ನಿ, ಅವರು ಖುಷಿ ಪಡ್ತಾರೆ. ಒಳ್ಳೆ ವಿದ್ಯಾಭ್ಯಾಸ ಅವಾಗ ಇನ್ನೂ ಚೆಂದ ಬರ್ತದೆ ಅವ್ರಿಗೂ ನೋಡಿ. ತುಂಬ ಸಖತ್ತಾಗೈತೆ.